ವೀಕ್ಷಕರೇ, ಇಂದು ನಾವು ನಟಭಾರ್ಗವ ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು ಯಾಕೆ ಮಕ್ಕಳು ಮಾಡ್ಕೊಳ್ಳಿಲ್ಲ, ಅವರು ಯಾಕೆ 2 ಹೆಣ್ಣು ಮಕ್ಕಳನ್ನು ದತ್ತು ಪಡೆದರು, ಅವರ ಮೇಲೆ ಚಪ್ಪಲಿ ಬಿಸಾಡಿದ್ದು ಯಾರು, ಅವರ ಸಾವಿನ ರಹಸ್ಯವೇನು, ಅವರು ಸಾಯುವುದು ಅವರಿಗೆ ಮೊದಲೇ ತಿಳಿದಿತ್ತಾ ಎಂಬ ಕುತೂಹಲಕಾರಿ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ವಿಷ್ಣುವರ್ಧನ್ ಅವರು 1950 ಸೆಪ್ಟೆಂಬರ್ 18ರಂದು ಮೈಸೂರಿನಲ್ಲಿ ಜನಿಸಿದರು. ವಿಷ್ಣುವರ್ಧನ್ ರವರ ಪೂರ್ವಜರು ಮೂಲತಃ ಮಂಡ್ಯದವರು. ಅವರ ತಂದೆ ಎಚ್ ಎಲ್ ನಾರಾಯಣರಾವ್, ತಾಯಿ ಮೀನಾಕ್ಷಮ್ಮ. ಅವರ ತಂದೆ ಎಚ್ ಎಲ್ ನಾರಾಯಣರಾವ್ ಅವರು ಕಲಾವಿದರು, ಸಂಗೀತ ನಿರ್ದೇಶಕರು, ಸ್ಕ್ರಿಪ್ಟ್ ರೈಟರ್ ಆಗಿ ಸಿನಿಮಾದಲ್ಲಿ ಕೆಲಸ ಮಾಡುತ್ತಿದ್ದರು. ಅವರಿಗೆ ರವಿಕುಮಾರ್, ಇಂದ್ರಾಣಿ, ಜಯಶ್ರೀ, ರಾಮಚಂದ್ರ ಎಂಬ ಸಹೋದರ ಸಹೋದರಿಯರಿದ್ದಾರೆ. ಅವರ ಸಹೋದರಿ ರಮಾ ಅವರು ಮೈಸೂರಿನಲ್ಲಿ ಕಥಕ್ ನೃತ್ಯಗಾರ್ತಿಯಾಗಿದ್ದರು. ವಿಷ್ಣುವರ್ಧನ್ ಅವರ ಬಾಲ್ಯದ ಹೆಸರು ಸಂಪತ್ ಕುಮಾರ್. ಚಿಕ್ಕ ವಯಸ್ಸಿನಲ್ಲಿ ವಿಷ್ಣು ಅವರು ತುಂಬಾ ಶಾಂತ ಸ್ವಭಾವದ ಹುಡುಗ ಆಗಿದ್ರು. ಅವರು ಯಾರ ಜೊತೆ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಅವರಿಗೆ ಸಂಗೀತ ಮತ್ತು ಪುಸ್ತಕ ಓದುವುದರಲ್ಲಿ ಆಸಕ್ತಿ ಜಾಸ್ತಿ. ಅವರು ಎಜುಕೇಶನ್ ಮುಗಿದ ಮೇಲೆ ಆರ್ಮಿಗೆ ಸೇರ್ಕೋಬೇಕು ಅಂತ ಇದ್ರು. ಆದರೆ ಕಲಾದೇವಿ ವಿಷ್ಣು ಅವರನ್ನ ಕೈ ಬೀಸಿ ಕರೆದಿದ್ದಳು. ಅವರ ಪ್ರೈಮರಿ ಶಿಕ್ಷಣವು ಮೈಸೂರಿನ ಗೋಪಾಲ್ ಸ್ವಾಮಿ ಶಾಲೆಯಲ್ಲಿ ಮುಗಿಸಿದರು. ನಂತರ ಬೆಂಗಳೂರಿನಲ್ಲಿ ಕನ್ನಡ ಮಿಡಲ್ ಹೈಸ್ಕೂಲ್ನಲ್ಲಿ 10th ಮತ್ತು PUCಯನ್ನು ಮುಗಿಸಿದರು. ಅನಂತರ ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜ್ನಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದರು ವಿಷ್ಣುವರ್ಧನ್. ಡಿಗ್ರಿ ಓದುವ ಸಮಯದಲ್ಲಿ ವಿಷ್ಣು ಅವರು ಅನೇಕ ನಾಟಕದಲ್ಲಿ ಭಾಗವಹಿಸಿದರು. ನಂತರ ಬೆಂಗಳೂರಿನ ನಾಟಕ ಕಂಪನಿ ಒಂದರಲ್ಲಿ ನಾಟಕ ಮಾಡುತ್ತಿದ್ದರು ವಿಷ್ಣು. ಸಿನಿಮಾ ಪ್ರವೇಶ 1971ರಲ್ಲಿ ಗಿರೀಶ್ ಕಾರ್ನಾಡ್ ಅವರ ನಿರ್ದೇಶನದ ವಂಶವೃಕ್ಷ ಸಿನಿಮಾದಲ್ಲಿ ಅವರಿಗೆ ಒಂದು ಚಿಕ್ಕ ರೋಲ್ ಲಭ್ಯವಾಯಿತು. ಆ ಸಿನಿಮಾ 1971ರಲ್ಲಿ ರಿಲೀಸ್ ಆಗಿ ಹಿಟ್ ಆಯಿತು. ವಿಷ್ಣುವರ್ಧನ್ ಮೊದಲ ಬಾರಿಗೆ ನಟಿಸಿದ ಸಿನಿಮಾ ವಂಶವೃಕ್ಷ. ಈ ಸಿನಿಮಾದಲ್ಲಿ ಅವರ ನಟನೆಯನ್ನು ಕಂಡು ಅಂದಿನ ಸ್ಟಾರ್ ನಿರ್ದೇಶಕರಾದ ಪುಟ್ಟಣ್ಣ ಕಣಗಾಲ್ ಅವರು ಅವರ ಮುಂದಿನ ಸಿನಿಮಾ ನಾಗರಹಾವು ಸಿನಿಮಾಗೆ ಹೀರೋ ಆಗಿ ಚಾನ್ಸ್ ನೀಡ್ತಾರೆ. ಆ ಸಿನಿಮಾದಲ್ಲಿ ಸ್ಕ್ರೀನ್ ಟೆಸ್ಟ್ ಪಾಸ್ ಮಾಡಿ ಅವರು ಹೀರೋ ಆಗಿ ಸೆಲೆಕ್ಟ್ ಆಗಿ ಆ ಸಿನಿಮಾದಲ್ಲಿ ನಟಿಸುತ್ತಾರೆ. ನಾಗರಹಾವು ಸಿನಿಮಾ ರಿಲೀಸ್ ಆಗಿ ಅನೇಕ ಚಿತ್ರಮಂದಿರಗಳಲ್ಲಿ ಶತದಿನೋತ್ಸವ ಬಾರಿಸಿತು. ಈ ಸಿನಿಮಾಗೆ ಅನೇಕ ಟೀಕೆ ಬಂದರೂ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಈ ಸಿನಿಮಾದ ಮೂಲಕ ಕನ್ನಡಕ್ಕೆ ಒಬ್ಬ ಆಂಗ್ರಿ ಯಂಗ್ ಮ್ಯಾನ್ ಹೀರೋ ಆಗಿ ಸಿಕ್ಕಿದರು. ಈ ಸಿನಿಮಾದಲ್ಲಿ ಅಂಬರೀಶ್ ಅವರು ಮೊದಲ ಬಾರಿಗೆ ವಿಲನ್ ಆಗಿ ನಟಿಸಿದರು. ಈ ಸಿನಿಮಾದ ಪ್ರೊಡ್ಯೂಸರ್ ರವಿಚಂದ್ರನ್ ರವರ ತಂದೆ ವೀರಸ್ವಾಮಿ ಅವರು. ನಾಗರಹಾವು ಸಿನಿಮಾ ಆದ ನಂತರ 1973ರಲ್ಲಿ ಅವರ ನಟನೆಯ ಸೀತೆ ಅಲ್ಲ ಸಾವಿತ್ರಿ, ಮನೆ ಬೆಳಗಿದ ಸೊಸೆ ಹಾಗೂ ಗಂಧದಗುಡಿ ಸಿನಿಮಾದಲ್ಲಿ ನಟಿಸಿದರು. 2 ಸಿನಿಮಾದಲ್ಲಿ ಹೀರೋ ಆಗಿ ಮತ್ತು 1 ಸಿನಿಮಾದಲ್ಲಿ ವಿಲನ್ ಆಗಿ ನಟಿಸಿದರು. ಗಂಧದಗುಡಿ ಸಿನಿಮಾದಲ್ಲಿ ಅವರ ಮೇಲೆ ಕಾಂಟ್ರವರ್ಸಿ ಶುರುವಾಯಿತು. ಅದು ಏನಂತ ಮುಂದೆ ಹೇಳ್ತೀನಿ. ಅನಂತರ 1974ರಲ್ಲಿ ಗೊರೂರು ರಾಮಸ್ವಾಮಿ ಅವರ ಭೂತಯ್ಯನ ಮಗ ಅಯ್ಯು ಎಂಬ ಕಾದಂಬರಿ ಆಧಾರಿತ ಭೂತಯ್ಯನ ಮಗ ಅಯ್ಯು ಸಿನಿಮಾ ರಿಲೀಸ್ ಆಯಿತು. ಆ ಸಿನಿಮಾ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಭೂತಯ್ಯನ ಮಗ ಅಯ್ಯು ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂತು. ಅನಂತರ ವಿಷ್ಣುವರ್ಧನ್ ರವರು ಮುಟ್ಟಿದ್ದೆಲ್ಲ ಚಿನ್ನವಾಯಿತು. ಹೇಳ್ತಾರಲ್ಲ, ಆನೆ ನಡೆದಿದೆ ದಾರಿ ಅಂತ, ಹಾಗೆ 1970ರಿಂದ 1980ರ ಕಾಲಘಟ್ಟದಲ್ಲಿ ವಿಷ್ಣು ಸಖತ್ ಬ್ಯುಸಿ ನಟ. ಒಂದು ದಿನಕ್ಕೆ 3 ಶಿಫ್ಟ್ ಕೆಲಸ ಮಾಡ್ತಿದ್ರಂತೆ ವಿಷ್ಣು ದಾದಾ. 1975ರಲ್ಲಿ ನಟಿ ಭಾರತಿಯನ್ನು ಪ್ರೀತಿಸಿ ಜಯನಗರ ಬೆಂಗಳೂರಿನಲ್ಲಿ ಮದುವೆಯಾದರು ವಿಷ್ಣುವರ್ಧನ್. ಅನಂತರ ಸೋದರರ ಸವಾಲ್, ಕಿಟ್ಟು ಪುಟ್ಟು, ಹೊಂಬಿಸಿಲು, ನಾನಿರುವುದೇ ನಿನಗಾಗಿ, ಸಿಂಹದ ಜೋಡಿ, ಬಂಗಾರದ ಜಿಂಕೆಯಂತಹ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾದಲ್ಲಿ ನಟಿಸಿದರು ವಿಷ್ಣುವರ್ಧನ್. 1982ರಲ್ಲಿ ರಿಲೀಸ್ ಆದ ಅವರ ಸಾಹಸ ಸಿಂಹ ಸಿನಿಮಾವು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಅನಂತರ ಅದೇ ಸಿನಿಮಾದ ಹೆಸರಿನಲ್ಲಿ ಅಭಿಮಾನಿಗಳು ಅವರನ್ನು ಸಾಹಸ ಸಿಂಹ ಎಂದು ಕರೆಯಲು ಪ್ರಾರಂಭಿಸಿದರು. 1980ರ ಕೊನೆಯಲ್ಲಿ ವಿಷ್ಣುವರ್ಧನ್ ರವರು ಅನೇಕ ಬೇರೆ ಭಾಷೆ ಸಿನಿಮಾದಲ್ಲಿ ನಟಿಸಿದರು. ತಮಿಳಿನಲ್ಲಿ ರಜನಿಕಾಂತ್ ಮತ್ತು ಶಿವಾಜಿ ಗಣೇಶನ್ ರವರ ಜೊತೆ ವಿಡುದಲೈ, ವಿಜಯಕಾಂತ್ ಜೊತೆ ಈಟಿ, ಕ್ಷತ್ರಿಯ ವಂಶಂ ನಂತಹ ಅನೇಕ ಸಿನಿಮಾದಲ್ಲಿ ನಟಿಸಿದ್ದಾರೆ. ತೆಲುಗಿನಲ್ಲಿ ಒಕ್ಕಡೆ ಚಾಲು, ಮಲಯಾಳಂನಲ್ಲಿ ಮಮ್ಮೂಟಿ ಅವರ ಜೊತೆ ಕೌರವರ್, ಆದಿ ಮಂಚಂಗಳ್, ಧೀರ ಪ್ರತಿಜ್ಞೆ ಸಿನಿಮಾದಲ್ಲಿ ನಟಿಸಿದ್ದಾರೆ. 1984ರಲ್ಲಿ ಹಿಂದಿಯಲ್ಲಿ ಹೇಮಮಾಲಿನಿ ಹೀರೋಯಿನ್ ಆಗಿ, ವಿಷ್ಣುವರ್ಧನ್ ಹೀರೋ ಆಗಿ ಏಕ್ ನಯಾ ಇತಿಹಾಸ್ ಸಿನಿಮಾದಲ್ಲಿ ನಟಿಸಿದರು. ಅನಂತರ ಇನ್ಸ್ಪೆಕ್ಟರ್ ಧನುಷ್, ಅಶೋಕ್, ಜಮೀಲ್ ನಂತಹ ಹಿಂದಿ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರು ನಟಿಸಿದರು. 1997ರಲ್ಲಿ ಕ್ವೀನ್ ಎಲಿಜಬೆತ್ ರಿಂದ ಮೂರ್ತವಾಗಿ ಶುರುವಾಗಿದ್ದ ಮೃದನಾಯಗಂ ಎಂಬ ತಮಿಳು ಹೈ ಬಜೆಟ್ ಸಿನಿಮಾದಲ್ಲಿ ವಿಷ್ಣುವರ್ಧನ್ ನಟಿಸಬೇಕಿತ್ತು. ಆದರೆ ಆ ಸಿನಿಮಾದ ಪ್ರೊಡ್ಯೂಸ್ ಆಗಿದ್ದ ಬ್ರಿಟಿಷ್ ಕಂಪನಿ ಫಂಡ್ ಕೊಡದೆ ಆ ಸಿನಿಮಾ ಅರ್ಧದಲ್ಲೇ ನಿಂತು ಹೋಯಿತು. ವಿಷ್ಣುವರ್ಧನ್ ಮತ್ತು ಕಮಲ್ ಹಾಸನ್ ಮಾತ್ರ ದಕ್ಷಿಣ ಭಾರತದಲ್ಲಿ ಮಾರ್ಷಲ್ ಆರ್ಟ್ಸ್ ಕಲಿತು ಅದನ್ನು ಅವರ ಚಿತ್ರದಲ್ಲಿ ಬಳಸಿಕೊಂಡವರಾಗಿದ್ದಾರೆ. 2000 ಇಸವಿಯಲ್ಲಿ ರಿಲೀಸ್ ಆದ ಅವರ ಯಜಮಾನ ಸಿನಿಮಾ ಅಂದಿನ ಕಾಲದಲ್ಲಿ 35 ಕೋಟಿ ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಆಗಿತ್ತು. ಅನಂತರ ಅವರ ದಿಗ್ಗಜರು ಕೋಟಿಗೊಬ್ಬ, ಸಿಂಹಾದ್ರಿಯ ಸಿಂಹ, ಆಪ್ತಮಿತ್ರ, ಜಮೀನ್ದಾರು, ಬಂಧನ, ಕದಂಬ, ಸೂರ್ಯವಂಶ ನಂತಹ ಅನೇಕ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆದವು. ಇಂತಹ ಸಿನಿಮಾಗಳಲ್ಲಿ ನಟಿಸಿ ಕರ್ನಾಟಕದ ಜನರು ಯಾವತ್ತೂ ಮರೆಯದ ಹಾಗೆ ಅಭಿಮಾನಿಗಳ ಮನಸ್ಸಿನಲ್ಲಿ ರಾರಾಜಿಸುತ್ತಿದ್ದಾರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ಭಾರತದ ಚಿತ್ರರಂಗದಲ್ಲಿ 23 ಬಾರಿ ಡಬಲ್ ರೋಲ್ ನಲ್ಲಿ ನಟಿಸಿದ ಏಕೈಕ ನಟ ಡಾಕ್ಟರ್ ವಿಷ್ಣುವರ್ಧನ್ ರವರು.
ಅವರು 1973ರಲ್ಲಿ ನಟಿಸಿದ ಗಂಧದ ಗುಡಿ ಸಿನಿಮಾದಲ್ಲಿ ಡಾಕ್ಟರ್ ರಾಜ್‌ಕುಮಾರ್ ನಟಿಸುವಾಗ ಮಿಸ್ ಆಗಿ ಬಂದೂಕಿನ ಗುಂಡು ನೆಲಕ್ಕೆ ಫೈರ್ ಆಗುತ್ತೆ. ಆದರೆ ಸ್ವಲ್ಪ ಮೇಲೆ ಫೈರ್ ಆಗಿದ್ರೆ ಡಾಕ್ಟರ್ ರಾಜ್‌ಕುಮಾರ್‌ಗೆ ಹೊಡೆಯುತ್ತಿತ್ತು. ಆದರೆ ಆ ಸಮಯದಲ್ಲಿ ವಿಷ್ಣುವರ್ಧನ್ ಇಲ್ಲದಿದ್ದರೂ ಆ ಆಪಾದನೆಯನ್ನು ವಿಷ್ಣುವರ್ಧನ್ ಮೇಲೆ ಬಂತು. ಅಲ್ಲಿ ಇದ್ದ ಎಲ್ಲರೂ ಆ ವಿಷಯದ ಬಗ್ಗೆ ಎಲ್ಲೂ ಸ್ಪಷ್ಟೀಪಡಿಸಲು ಯಾರೂ ಮುಂದೆ ಬರೋದಿಲ್ಲ. ಬರೋಬ್ಬರಿ ಆ ವಿಷಯದಿಂದಾಗಿ 38 ವರ್ಷಗಳ ಕಾಲ ಕೆಲವು ಜನ ವಿಷ್ಣುವರ್ಧನ್ ರವರ ಮೇಲೆ ಕಿಡಿಕಾರುತ್ತಿದ್ದರು. ಅವರ ಮದುವೆ ಸಮಯದಲ್ಲೂ ಕೂಡ ಈ ವಿಷಯದಿಂದಾಗಿ ಅವರಿಗೆ ತುಂಬಾ ಪ್ರಾಬ್ಲಮ್ ಆಗಿತ್ತಂತೆ. ಒಂದು ಬಾರಿ ಡಾಕ್ಟರ್ ವಿಷ್ಣುವರ್ಧನ್ ರವರು ಒಂದು ಫಂಕ್ಷನ್‌ಗೆ ಹೋಗಬೇಕಾಗಿರುತ್ತದೆ. ಅದೇ ಫಂಕ್ಷನ್‌ಗೆ ಡಾಕ್ಟರ್ ರಾಜ್‌ಕುಮಾರ್ ಸ್ವಲ್ಪ ಬೇಗ ಬಂದಿರುತ್ತಾರೆ. ಸ್ವಲ್ಪ ಲೇಟಾಗಿ ವಿಷ್ಣುವರ್ಧನ್ ಬರುವ ಸಮಯದಲ್ಲಿ ಒಬ್ಬ ಕಿಡಿಗೇಡಿ ವಿಷ್ಣುವರ್ಧನ್ ರವರ ಮೇಲೆ ಚಪ್ಪಲಿ ಬಿಸಾಕಿರುತ್ತಾನೆ. ಅದನ್ನು ಕಂಡು ಡಾಕ್ಟರ್ ರಾಜ್‌ಕುಮಾರ್ ಕೋಪದಿಂದ ಮೈಕ್ ಕಿತ್ಕೊಂಡು ನಾವೆಲ್ಲ ಕಲಾವಿದರು. ನಮ್ಮ ಮೇಲೆ ಚಪ್ಪಲಿ ಬಿಸಾಕುವಂತ ಕೆಲಸ ನಾವೇನ್ ಮಾಡಿದ್ದೀವಿ ಅಂತ ತರಾಟೆಗೆ ತೆಗೆದುಕೊಳ್ತಾರೆ. ಅದರಿಂದ ಮುಜುಗರವಾಗಿ ಅಲ್ಲಿಂದ ಮನೆಗೆ ಹೋಗ್ಬಿಡ್ತಾರೆ ಡಾಕ್ಟರ್ ವಿಷ್ಣುವರ್ಧನ್ ರವರು. ವಿಷ್ಣುವರ್ಧನ್ ಮತ್ತೆ ಭಾರತಿ ವಿಷ್ಣುವರ್ಧನ್ ರವರಿಗೆ ಕೆಲವು ಕಾರಣಗಳಿಂದಾಗಿ ಮದುವೆಯಾಗಿ ತುಂಬಾ ವರ್ಷವಾದರೂ ಅವರಿಗೆ ಮಕ್ಕಳೇ ಆಗುವುದಿಲ್ಲ. ಆದ್ದರಿಂದ ವಿಷ್ಣುವರ್ಧನ್ ಮತ್ತೆ ಭಾರತಿ ವಿಷ್ಣುವರ್ಧನ್ ರವರು ಕೀರ್ತಿ ಮತ್ತು ಚಂದನ ಎಂಬ ಸಂಬಂಧಿಕರ ಹೆಣ್ಣು ಮಕ್ಕಳನ್ನು ದತ್ತು ತೆಗೆದುಕೊಳ್ತಾರೆ. ಅವರನ್ನು ಸ್ವಂತ ಮಕ್ಕಳಂತೆ ಸಾಕಿ ಸಲಹಿ ಅವರು ಇಷ್ಟಪಟ್ಟವರ ಜೊತೆನೆ ಮದುವೆ ಮಾಡ್ತಾರೆ. ಇಬ್ಬರು ಹೆಣ್ಣು ಮಕ್ಕಳು ಈಗ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಕೀರ್ತನ ಅವರು ನಟ ಅನಿರುದ್ಧ್ ಜಡ್ಕರ್ ಅವರನ್ನು ಮದುವೆಯಾಗಿ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ. ಇನ್ನು ವಿಷ್ಣುವರ್ಧನ್ ರವರ ಕೊನೆಯ ದಿನಗಳ ಬಗ್ಗೆ ಹೇಳುವುದಾದರೆ ಅವರಿಗೆ ಮೊದಲು ಬಿಪಿ ಬಂತು. ಆದ ಕಾರಣದಿಂದಾಗಿ ಶುಗರ್ ಕೂಡ ಬಂತು. ಒಂದು ದಿನ ಆಪ್ತರಕ್ಷಕ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಮೊಣಕಾಲಿಗೆ ಪೆಟ್ಟಾಗುತ್ತೆ. ಶುಗರ್ ಕಾರಣದಿಂದ ಕಾಲು ವಾಸಿಯಾಗಲು ತುಂಬಾ ಸಮಯ ತೆಗೆದುಕೊಳ್ಳುತ್ತೆ. ಆದ್ದರಿಂದ ಆಪ್ತರಕ್ಷಕ ಸಿನಿಮಾ ಶೂಟಿಂಗ್ ಮುಗಿಯೋದು ಲೇಟ್ ಆಯ್ತಂತೆ. ಹೀಗೆ ದೇಹದಲ್ಲಿ ಶುಗರ್, ಬಿಪಿ, ಬ್ಲಡ್ ಪ್ರೆಷರ್ ನಿಂದ ವಿಷ್ಣುದಾದ ತುಂಬಾ ವೀಕ್ ಆಗಿದ್ದರು. ಇದೇ ಸಮಯದಲ್ಲಿ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಬರುತ್ತೆ. ಅದಕ್ಕೆ ಮೈಸೂರಿನ ಹಾಸ್ಪಿಟಲ್ ಒಂದರಲ್ಲಿ ಚಿಕಿತ್ಸೆ ತೆಗೆದುಕೊಳ್ತಿರ್ತಾರೆ ವಿಷ್ಣುವರ್ಧನ್. ಈ ಎಲ್ಲಾ ಅನಾರೋಗ್ಯ ಸಮಸ್ಯೆಯಿಂದಾಗಿ ವಿಷ್ಣುವರ್ಧನ್ ರವರು ಮಾನಸಿಕವಾಗಿ ಕುಗ್ಗೋಗಿರ್ತಾರೆ. ಅವರು ಒಮ್ಮೆ ನಿರ್ದೇಶಕ ಎಸ್ ನಾರಾಯಣ್ ಹತ್ತಿರ ನನ್ನ ಕೊನೆಯ ಸಿನಿಮಾ ನೀನು ಮಾಡಬೇಕು, ಆ ಸಿನಿಮಾದಲ್ಲಿ ನಾನು ಸಾಯಿಬಾಬಾನ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ಹೇಳಿದ್ರಂತೆ ವಿಷ್ಣುದಾದ. ಅವರು ಸಾಯುವ 2 ದಿನಗಳ ಹಿಂದೆ ಕೋಡಿ ಶ್ರೀಗಳನ್ನು ಭೇಟಿಯಾಗಲು ಹೋಗಿರ್ತಾರೆ. ಅವಾಗ ಕೋಡಿ ಶ್ರೀಗಳ ಹತ್ರ ವಿಷ್ಣುವರ್ಧನ್ ರವರು ನಾನೇನಾದರೂ ಸತ್ರೆ ನಾನು ನಮ್ಮ ಊರು ಮೈಸೂರಿನಲ್ಲಿ ಸಾಯ್ಬೇಕು ಅಂತ ಹೇಳಿದ್ರಂತೆ. ಕೋಡಿ ಶ್ರೀಗಳನ್ನು ಭೇಟಿ ಮಾಡಿ ಹಿಂತಿರುಗಿ ಬರುವಾಗ ಮನಸ್ಸಿಗೆ ಯಾಕೋ ಇಷ್ಟವಾಗದೆ ಮೈಸೂರಿನ ಮನೆಗೆ ಹೋಗ್ತಾರೆ. ಅಲ್ಲಿ ಹೋಗಿ ತನ್ನ ಮಗಳಾದ ಕೀರ್ತಿಗೆ ಫೋನ್ ಮಾಡಿ ನಾನು ಮೈಸೂರಿನಲ್ಲಿ ಬಂದಿದ್ದೇನೆ, ನೀನು ಕೂಡ ಬಾ ಅಂತ ಹೇಳ್ತಾರೆ. ರಾತ್ರಿ ಯಾಕೋ ಎದೆನೋವು ಅಂತ ಮಲಗಿದ ವಿಷ್ಣುವರ್ಧನ್ ರವರು ಡಿಸೆಂಬರ್ 30, 2009ರ ಮಧ್ಯರಾತ್ರಿ 2 ಗಂಟೆಯಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ನಿಂದ ಮಲಗಿದ ಜಾಗದಲ್ಲೇ ನಿದ್ರೆಯಲ್ಲೇ ಅವರ ಪ್ರಾಣ ಹೋಗಿರುತ್ತದೆ. ವಿಷ್ಣುವರ್ಧನ್ ಸತ್ತದಕ್ಕಾಗಿ ಕರ್ನಾಟಕ ಬಂದ್ ಮಾಡಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಯಿತು. ಅಂತಿಮ ಸಂಸ್ಕಾರವನ್ನು ಅವರ ಆಪ್ತ ಸ್ನೇಹಿತ ಅಂಬರೀಶ್ ಅವರು ಮುಂದೆ ನಿಂತು ನಡೆಸುತ್ತಾರೆ. ನಗುಮುಖದ ಸಹೃದಯಿ ಸಾಹಸಸಿಂಹ ವಿಷ್ಣುವರ್ಧನ್ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದು ಒಂದು ವಿಷಾದಕರ ಸಂಗತಿಯಾಗಿದೆ. ಸಾಹಸಸಿಂಹ ಅಭಿನಯ ಭಾರ್ಗವ ವಿಷ್ಣುವರ್ಧನ್ ರವರಿಗೆ 7 ಬಾರಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, 4 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ, 2005ರಲ್ಲಿ ಬೆಂಗಳೂರಿನ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ನೀಡಿ ವಿಷ್ಣುವರ್ಧನ್ ರವರನ್ನು ಗೌರವಿಸಿದೆ ಮತ್ತು ವಿಷ್ಣುವರ್ಧನ್ ರವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ಗಾಗಿ 2008ರಲ್ಲಿ ಕರ್ನಾಟಕ ಸರ್ಕಾರವು ಡಾಕ್ಟರ್ ರಾಜ್‌ಕುಮಾರ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. 2025ರ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಅವರ ಬಗ್ಗೆ ಹೇಳಲು ಇನ್ನೂ ತುಂಬಾ ವಿಷಯಗಳಿವೆ, ಆದರೆ ಈ ಒಂದು ವಿಡಿಯೋ ಸಾಲೋದಿಲ್ಲ. ವಿಷ್ಣುವರ್ಧನ್ ರವರು ಕರ್ನಾಟಕ ಕಂಡ ಅಪ್ರತಿಮ ನಟ, ಮಾನವೀಯತೆಯ ಪ್ರತೀಕ. ಅವರ ಸರಳತೆ, ಶಿಸ್ತು ಹಾಗೂ ಅದ್ಭುತ ಅಭಿನಯದ ಮೂಲಕ ಕರ್ನಾಟಕದ ಕೋಟ್ಯಾಂತರ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ದಾರೆ. ಸಾಹಸಸಿಂಹ ವಿಷ್ಣುವರ್ಧನ್ ಅವರ ಹೆಸರು ಕನ್ನಡಿಗರ ಮನಸ್ಸಿನಲ್ಲಿ ಸದಾ ಅಮರ. ಧನ್ಯವಾದಗಳು.